ನಾನು ಶೇಂಗಾ ಹಿಂಡಿ ಮಾಡ್ತೀನಿ. ಶೇಂಗಾ ಹಿಂಡಿ ಹದವಾಗಿ ಹುರ್ಕೋಬೇಕು. ಈ ಥರ ಬಾಯಿ ಬಿಟ್ಕೊತ ಸಿಪ್ಪೆ ಎಲ್ಲ ಬೇರೆ ಆಗಿಬಿಡುತ್ತೆ. ಖಾರ ಮುಂದಿರ್ಬೇಕು. ಹೌದು. ಚಟ್ನಿ ಪುಡಿ ಅಲ್ಲ, 1 ಗಡ್ಡೆ ಬೆಳ್ಳುಳ್ಳಿ, ಬೆಲ್ಲ ಹಾಕ್ಕೊಳ್ತಾರೆ, ಎಣ್ಣೆ ಹಾಕ್ಕೊಳ್ತಾರೆ. ಸ್ವಲ್ಪ ಹಿಂಗೆ ತರಿಯಾಗಿದ್ದರೆ ನಾಟಿ ಬೆಳ್ಳುಳ್ಳಿ ಅಮ್ಮ, ಬೆಳ್ಳುಳ್ಳಿ ಅದೇ ಗೇಮ್ ಚೇಂಜರ್. ಹುರಿದಂಥ ಶೇಂಗಾ ಮನೇಲಿ ಇದ್ಬಿಟ್ರೆ 5 ನಿಮಿಷದಲ್ಲಿ ಮಾಡ್ಕೊಂಬೋದು. ಹೌದು, 5 ನಿಮಿಷನೂ ಹಿಡಿಯಲ್ಲ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ಈ ಒಂದು ಸಂಚಿಕೆಯಲ್ಲಿ ಏನು ಮಾಡಿ ತೋರಿಸ್ತೀರಾ? ನಾನು ಶೇಂಗಾ ಹಿಂಡಿ ಮಾಡಿ ತೋರಿಸ್ತೀನಿ. ಶೇಂಗಾ ಹಿಂಡಿ. ಹೌದು, ಶೇಂಗಾ ಹಿಂಡಿ ಇರಲೇಬೇಕು ಪ್ರತಿ ಮನೆಗಳಲ್ಲೂ. ಅದರಲ್ಲೂ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇದು ಇದ್ದೇ ಇರುತ್ತೆ. ಕಾರಣ ಎಲ್ಲ ಅಡುಗೆಗಳ ಜೊತೆಗೆ, ಎಲ್ಲ ತಿಂಡಿಗಳ ಜೊತೆಗೆ ಸಾಮಾನ್ಯವಾಗಿ ಇದನ್ನು ತಿಂತೀವಿ. ಇದು ಐರನ್ ಅಂಶದಿಂದ ಸಮೃದ್ಧವಾಗಿರುವಂತಹ ಶೇಂಗಾದಿಂದ ಮಾಡಲಾಗುತ್ತೆ ಮತ್ತೆ ತಿನ್ನೋದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ಶೇಂಗಾ ಹಿಂಡಿನ ಅಮ್ಮ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ನಾನೀಗ ಶೇಂಗಾ ಹಿಂಡಿ ಮಾಡೋಕ್ಕೆ 1 ಕಪ್ಪು ಶೇಂಗಾ ತಗೊಂಡಿದ್ದೀನಿ. ಇದನ್ನು ಹದವಾಗಿ ಹುರ್ಕೋಬೇಕು. ಹದವಾಗಿ ಅಂದರೆ ಈ ಥರ ನೀಟಾಗಿ ಅಗಲವಾಗಿ ಹಾಕ್ಕೋಬೇಕು. ಭಾಳ ಹಾಕ್ಕೋಬಾರ್ದು. ಇಷ್ಟಿಷ್ಟೇ. ನೀವು ಭಾಳ ಮಾಡ್ಕೊಂಡವ್ರಾದ್ರೂ ಒಂದೊಂದೇ ಕಪ್ಪು ಈ ಥರ ಹಾಕಿ ಈ ಥರ ಅನ್ಕೊಂತ ಇರಬೇಕು. ಶೇಂಗಾ ಹಿಂಡಿ ಚೆನ್ನಾಗಿ ಬರಬೇಕು ಅಂದರೆ ಹೌದು, ಈ ಹಂತದಲ್ಲಿ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಳೋದ್ರ ಬಹಳ ಮುಖ್ಯ. ಹೌದು. ನಿಮಗೆ ಬಿಸಿ ಮುಟ್ಟಕ್ಕಾಗಲಿಲ್ಲ ಅಂದರೆ ಒಂದು ಬಟ್ಟೆ ಹಿಡ್ಕೊಂಡು, ಬಟ್ಟೆ ಇದ್ದನು ಈ ಥರ ಅನ್ಕೋಬೋದು. ಈ ಥರ ಬಟ್ಟೆ ಹಿಡ್ಕೊಂಡು, ಬಟ್ಟೆ ಇದ್ದನು ಈ ಥರ ಅನ್ಕೋಬೇಕು. ಎಲ್ಲ ಭಾಗನೂ ಹುರಿಬೇಕಲ್ಲ, ಹಿಂಗಾದರೆ ಎಲ್ಲ ಕಡೆನೂ ಇದಾಗುತ್ತೆ. ಚಟಪಟ ಅಂತ ಇವೆ ಅಲ್ವಾ? ಹೌದು. ಈ ಥರ ಚಟಪಟ ಶಬ್ದ ಬರಬೇಕು. ಈ ಥರ ಬಾಯಿ ಬಿಟ್ಕೊಂತ ಈ ಥರ ಸಿಡ್ದಂಗೆ. ಜಾಸ್ತಿನೂ ಹುರಿಬಾರ್ದು. ಹೌದು. ತೀರಾ ಭಾಳ ಹುರಿದ್ರೆ ಹೊತ್ತಿ ಬಿಡುತ್ತದೆ. ಚಟ್ನಿ ಟೇಸ್ಟ್ ಹೋಗಿಬಿಡುತ್ತೆ ಹೊತ್ತಿದ್ರೆ. ಇವಾಗ ಆಯಿತು. ನಾನು ಒಂದು ತಗೊಳ್ತೀನಿ. ಗ್ಯಾಸ್ ಆಫ್ ಮಾಡ್ಕೊಳ್ತೀರಾ? ಹಾಂ, ಗ್ಯಾಸ್ ಆಫ್ ಮಾಡ್ಕೊತೀನಿ. ಹೆಂಚು ಬಿಸಿಯಾಗಿರುತ್ತೆ, ಹಾಗೆ ಹೆಂಚಿನ ಮೇಲೆ ಬಿಡೋಕೆ ಹೋಗಬಾರ್ದು. ಹೊತ್ತಿ ಬಿಡುತ್ತೆ ತಕ್ಷಣನೇ. ಹೌದು. ಒಂದು ತಟ್ಟೆಗೆ ತಗೊಳ್ತಾ ಇದ್ದೀರಾ? ಹೌದು. ಇವಾಗ ಇದು ಆರ್ಬೇಕ್ರಾ? ಹೌದು, ಇವು ಆರ್ಬೇಕು. ಈ ಥರ ಎಲ್ಲ ಚೆನ್ನಾಗಿ ಬೆಂದವು ಅನ್ನೋದಕ್ಕೆ ಈ ಥರ ಬಾಯಿ ಬಿಟ್ಕೊಂಡವಲ್ಲ. ಹೌದು, ಚೆನ್ನಾಗಿ. ಶೇಂಗಾ ಈ ಥರ ಸ್ವಲ್ಪ ಆರಬೇಕು. ಹುರಿದಿದ್ದಾದಿಂದೆ ಈಗ ಆರಿದೆ. ಈ ಥರ ಮುಟ್ಟಂಗೆ ಇದನ್ನು ಮಾಡಬೇಕು. ಪೂರ್ತಿ ಆರಿಲ್ಲ, ಸ್ವಲ್ಪ ನಸ್ಬೆಚ್ಚಗಿದೆ. ಈಗ ಇದನ್ನು ಈ ಬಟ್ಟೆಲಿ ಹಾಕ್ಕೊಳ್ತೀನಿ. ಈ ಬಟ್ಟೆಲಿ ಹಾಕ್ಕೊಂಡು ಈ ಥರ ಹಿಡ್ಕೋಬೇಕು. ನೀವು ಭಾಳ ಶೇಂಗಾ ಇದ್ದರೆ ಒಂದು 3-4 ಸಲ ಈ ಥರ ಹಿಡ್ಕೊಂಡು, ಜಾಸ್ತಿ 3-4 ಸಲ ಮಾಡ್ಕೋಬೋದು. 4-5 ಸಲ ಮಾಡ್ಕೋಬೋದು. ಉಂಡೆ ಕಟ್ಟೋಕ್ಕೆ ಇದಕ್ಕೆ ಇದೆ. ಹಿಂಗೆ ಹೊಡಿತಾ ಹೋಗ್ಬೇಕಾ? ಈ ಥರ ಹೊಡೆದ್ಬಿಟ್ರೆ 1 ಸೆಕೆಂಡಿಗೆ ಸಿಪ್ಪೆ ಎಲ್ಲ ಬೇರೆ ಆಗಿಬಿಡುತ್ತೆ. ನೀವು ಕಷ್ಟ ಬಿಡೋದೇ ಬೇಡ, ಎಲ್ಲ ಸಿಪ್ಪೆ ಬಿಚ್ಕೊಂಡ್ಬಿಡುತ್ತೆ. ಈ ಥರ ಎಲ್ಲ ಬಿಚ್ಕೊಂಡ್ಬಿಡುತ್ತೆ. ಸಿಪ್ಪೆ ಎಲ್ಲ ಬಿಚ್ಕೊಂಡ್ಮೇಲೆ ಇದನ್ನು ಮರಕ್ಕೆ ಹಾಕಿ ಚಪ್ಪರಿಸ್ಕೊಂಡ್ಬಿಡುತ್ತೆ ಅಷ್ಟೇ. ಸಿಪ್ಪೆಯಲ್ಲೂ ಕೂಡ ಒಂದು ಸ್ವಲ್ಪ ಪ್ರಮಾಣ ಉಳಿದ್ರೂ ನಡೆಯುತ್ತೆ. ಚಟ್ನಿ ಪುಡಿ ಎಲ್ಲ ಎಷ್ಟು ಚೆನ್ನಾಗಿ ಬೇಳೆ ಎಲ್ಲ ಚೆನ್ನಾಗಿ ಬರುತ್ತೆ. ಶೇಂಗಾ ಬೀಜ ಸಿಪ್ಪೆ ಎಲ್ಲ ತಗೊಂಡಿದ್ದೀನಿ. ಇದನ್ನ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲೊಂದಿಲ್ಲೊಂದು ಸಿಪ್ಪೆ ಇದ್ರೆ ನಡೆಯುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟಮ್ಮ? ಇಷ್ಟು 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಖಾರ ಪುಡಿ, ಖಾರದ ಪುಡಿ ಎಷ್ಟಿದೆ? ಇದು 5-6 ಸ್ಪೂನ್ ಇದೆ. ಓಕೆ. ಒಂದು ಸ್ವಲ್ಪ ಖಾರ ಜಾಸ್ತಿ ಇರಬೇಕು. ಖಾರ ಮುಂದಿರಬೇಕು. ಹೌದು, ಚಟ್ನಿ ಪುಡಿ ಅಲ್ಲ. 1 ಗಡ್ಡೆ ಬೆಳ್ಳುಳ್ಳಿ ಎಸಳುಗಳು ಸಿಪ್ಪೆ ಸಮೇತ ಹಾಕಬೇಕು. ಹೌದು, ಬೆಲ್ಲ ಹಾಕ್ಕೊಳ್ತಾ ಇದ್ದಾರೆ. ಓಕೆ. ತುರಿದಿರೋಂಥ ಬೆಲ್ಲ ಒಂದು 2 ಸ್ಪೂನ್ ಅಂತ. 2 ಸ್ಪೂನು. ಇಷ್ಟು ಬೇಡ, ಸ್ವಲ್ಪ ಹಾಕ್ತೀನಿ. 1 ಸ್ಪೂನ್ ಅಷ್ಟು ಹಾಕ್ಕೊಳ್ತೀರಾ? 1 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತೀನಿ. ಎಣ್ಣೆ ಎಷ್ಟಮ್ಮ ಅಂದಾಜಿದು? ಅಂದಾಜು ಒಂದು 50 ಗ್ರಾಮ್ ಹಾಕ್ಕೊಳ್ತೀನಿ. 50 ml. 50 ml. ಸಾಕಾಗತ್ತಾ? ಇಷ್ಟು ಸಾಕು. ಎಣ್ಣೆ ಇರಲೇಬೇಕಲ್ಲ? ಹೌದು. ಎಣ್ಣೆ ಹಾಕೋದ್ರಿಂದ ಇದು ಒಂಥರ ಟೇಸ್ಟ್ ಬರುತ್ತೆ, ಚೆನ್ನಾಗಿ ಬರುತ್ತೆ. ಹೌದು. ಈಗ ಇದನ್ನು ನಾನು ರನ್ ಮಾಡ್ತೀನಿ.
ಉಲ್ಟಾ ರನ್ ಮಾಡ್ತಿದ್ದೀರಲ್ಲ? ಹೌದು, ಒಂದೆರಡು ಸಲ ಉಲ್ಟಾ ರನ್ ಮಾಡಿದೆ. ನೋಡ್ತೀನಿ ಇವಾಗ. ಚೆನ್ನಾಗಿ ಬಂದಿದೆ. ಇಲ್ಲಾಂದರೆ ಫುಲ್ ಪುಡಿ ಆಗುತ್ತಿದ್ದು. ಪುಡಿ ಆದ್ರೆ ಚೆನ್ನಾಗಿರಲ್ಲ ಪೂರ್ತಿ. ಸ್ವಲ್ಪ ಹಿಂಗೆ ತರಿಯಾಗಿದ್ದರೆ ಟೇಸ್ಟ್ ಇರುತ್ತೆ ಚಟ್ನಿ. ಹೌದಾ? ಹೌದು. ಆಲ್ರೆಡಿ ನೋಡ್ರಿ ಬೆಳ್ಳುಳ್ಳಿದು ಘಮ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಚೆನ್ನಾಗಿ ಬರ್ತಾ ಇದೆ. ಹೌದು. ಈಗ ಇನ್ನೆರಡು ಬಾಯಲ್ಲಿ ನೀರು ಉರ್ತಾ ಇದೆ. ಹೌದು, ಅದೇ ಉಲ್ಟಾನೇ ಮಾಡ್ಕೋಬೇಕಿದೆ. ಹೌನಮ್ಮ. ಆದಷ್ಟು ಏನು ಇದು ಒಂದು ನಿಮಿಷ ಜ್ಯೂಸ್ ಮಾಡ್ತಾರಲ್ಲ, ಹೌದು, ಈ ಕಡೆ ಲೆಫ್ಟ್ ಸೈಡಿಗೆ ತಿರುಗಿಸ್ಬಿಟ್ಟು ಹೌದು ಅದನ್ನೇ ಮಾಡ್ಕೊಳ್ತಾ ಅದನ್ನೇ ಮಾಡ್ಕೊ ಫುಲ್ ಸಣ್ಣ ಆಗ್ಬಿಡುತ್ತೆ ಬಲ್ಗಡೆಗೆ ಮಾಡ್ಬಿಟ್ಟು. ಹೌದು. ಅದಕ್ಕೆ ಎಡಗಡೆಗೆ ಜ್ಯೂಸ್ ಮಾಡಕ್ ಬಳಸ್ತಾರಲ್ಲ, ಹೌದು, ಆ ಕಡೆ ತಿರುಗಿಸ್ಕೊಳ್ತಾ ಇದೆ. ಆ ಕಡೆ ತಿರುಗಿಸ್ಕೊಂಡೆ. ಆಯ್ತು ಇವಾಗ. ಆಯ್ತಾ? ಆಯ್ತು. ಇಷ್ಟೇ ಅದು ಚಟ್ನಿ ಪುಡಿ. ಅಷ್ಟೇ? ಹೌದು. ಓಹೋ, ಇಷ್ಟು? ಹೌದು. ಸ್ವಲ್ಪ ಜಾಸ್ತಿನೇ ತರಿಯಾಗಿದ್ದು. ಹೌದು. ಸ್ವಲ್ಪ ದೊಡ್ಡ ದೊಡ್ಡ ಕಾಳುಗಳೇ ಕಾಣಿಸ್ಬೇಕು, ಆ ಥರ ಇರ್ಬೇಕಿದು. ಹೌದು. ಶೇಂಗಾ ತುಣುಕುಗಳು ಬಾಯಿಗೆ ಸಿಗಬೇಕು. ಸ್ವಲ್ಪ ದೊಡ್ಡವು ಎಲ್ಲೋ ಒಂದು ತುಂಡು, ಸಣ್ಣ ಪುಟ್ಟ. ಇನ್ನಿದ್ದೆಲ್ಲ ಸಣ್ಣ ಆಗಿದೆ ಇದು. ಆಯ್ತಾ? ಓಕೆ, ಆಯ್ತು. ಇಷ್ಟೇ ರೆಡಿ ಆಯ್ತು. ಶೇಂಗಾ ಹಿಂಡಿ. ಈಗ ಇದನ್ನ ಬಿಜಾಪುರದ ಭಾಗದಲ್ಲಿ ಭಾರಿ ಫೇಮಸ್ ಅಲ್ಲಮ್ಮ ಇದು. ಹೌದು. ಹೌದು, ಬಿಜಾಪುರದಲ್ಲಿ ಉಮ್ದಿ ಅಂತ ಫ್ಯಾಮಿಲಿ ಇದೆ. ಅವ್ರು ಇದ್ರ ಫ್ಯಾಕ್ಟ್ರಿನ ತೆಗೆದ್ಬಿಟ್ಟಾರ. ಹೌದು ಹೌದು, ಎಲ್ಲ ಕಡೆಗೂ ಪಾರ್ಸಲ್ ಮಾಡ್ತಾರೆ. ಹೌದು. ನೋಡ್ರಿ ಎಷ್ಟು ಚೆನ್ನಾಗಿದೆ. ಇದು ಭಾಳ ಮಾಡ್ಕೋಬಾರ್ದು. ಪುಡಿ ಅತಿ ಪುಡಿ ಆದ್ರೆ ಚೆನ್ನಾಗಿರಲ್ಲ ಇದು. ಜಾಸ್ತಿ ಸಣ್ಣ ಮಾಡ್ಕೋಬಾರ್ದು ಅಂತ ಹೇಳ್ತಿದ್ದೀರಾ? ಹೌದು, ಸಣ್ಣ ಮಾಡ್ಕೋಬಾರ್ದು. ಇಷ್ಟೇ ದೊಡ್ಡ ತರಿನೇ ಇರ್ಬೇಕು ಇದಕ್ಕೆ. ರೆಡಿ ಆಯ್ತಾ ಈಗ? ಹೌದು. ಶೇಂಗಾ ಹಿಂಡಿ ರೆಡಿ. ಎಲ್ಲೋ ಒಂದು ಶೇಂಗಾ ಸಿಕ್ಕರೂ ಪರವಾಗಿಲ್ಲ, ಟೇಸ್ಟ್ ಇರುತ್ತೆ ಅದು. ಹುರಿದಂಥ ಶೇಂಗಾ ಮನೇಲಿ ಇದ್ಬಿಟ್ರೆ 5 ನಿಮಿಷದಲ್ಲಿ ಮಾಡ್ಕೊಂಬೋದು. ಹೌದು, 5 ನಿಮಿಷನೂ ಹಿಡಿಯಲ್ಲ. ಈಗ ಉತ್ತರ ಕರ್ನಾಟಕದ ಶೇಂಗಾ ಹಿಂಡಿ ಮಾಡಿದ್ದೀನಿ. ತಿಂದು ಇದು ಹೇಗಿದೆ ಟೇಸ್ಟ್ ಅಂತ ಹೇಳ. ಸಾಮಾನ್ಯವಾಗಿ ಇದನ್ನ ನಾವು ಅನ್ನದ ಜೊತೆಗೆ, ಮೊಸರನ್ನದ ಜೊತೆಗೆ, ಅನ್ನ ಸಾಂಬಾರ್ ಜೊತೆಗೆ, ಆಮೇಲೆ ಇದನ್ನ ಹಾಕೊಂಡು ರೊಟ್ಟಿ ರೋಲ್ ಮಾಡ್ಕೊಂಡು ತಿನ್ಬೋದು. ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಚಪಾತಿ ರೋಲ್ ಮಾಡ್ಕೊಂಡು ತಿನ್ಬಹುದು. ಇಡ್ಲಿ ಜೊತೆಗೆ ಚೆನ್ನಾಗಿರುತ್ತೆ, ದೋಸೆ ಜೊತೆಗೆ ಚೆನ್ನಾಗಿರುತ್ತೆ. ಎಲ್ಲದ್ರ ಜೊತೆಗೂ ನಮ್ಮ ಉತ್ತರ ಕರ್ನಾಟಕದ ಜನ ಹೆಂಗೆ ಎಲ್ಲಿ ಹೋದ್ರು ಅಡ್ಜಸ್ಟ್ ಆಗ್ತಾರೋ ಹಂಗ್ರಿ ಇದು ಶೇಂಗಾ ಹಿಂಡಿ. ಎಲ್ಲೇ ಹೋದ್ರು ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಎವರ್ ಗ್ರೀನು ಎಲ್ಲ ಕಡೆ ಸೂಪರ್ ಹಿಟ್. ಆಮೇಲೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ, ನೀವು 2 ಅಂಶಗಳಮ್ಮ. ಒಂದು ನಾಟಿ ಬೆಳ್ಳುಳ್ಳಿಯನ್ನ ಬಳಸಿದ್ದು ಬಹಳ ಒಂದು ಗಮನಾರ್ಹ ಅಂಶ. ಆಮೇಲೆ ಇದಕ್ಕೆ ಎಣ್ಣೆಯನ್ನ ಏನ್ ಹಾಕಿದ್ರಲ್ಲ, ಅದು ಶೇಂಗಾ ಎಣ್ಣೆನೆ ಹಾಕಿದ್ರು. ಅದು ಕೂಡ ಬಹಳ ಟೇಸ್ಟ್ ಅನ್ನ ಹೆಚ್ಚಿಸುತ್ತೆ. ಬನ್ನಿ ಈಗ ತಡ ಮಾಡ್ದೇನೆ ತಿಂದ್ಬಿಟ್ಟು ನಿಮ್ಮ ಉಪಸ್ಥಿತಿಯಲ್ಲೇ ಹೇಗಿದೆ ಅಂತ ಹೇಳ್ಬಿಡ್ತೀನಿ. ನಾನು ಆಗ್ಲೇ ಹೇಳ್ತಿದ್ದೆ ಯಾವೆಲ್ಲ ತಿಂಡಿಗಳ ಜೊತೆಗೆ ಇದು ಹೊಂದ್ಕೊಳ್ಳುತ್ತೆ ಅಂತ. ಈಗ ಸದ್ಯಕ್ಕೆ ಹಾಗೆ ತಿಂದ್ಬಿಟ್ಟು ಇದ್ರ ರುಚಿಯನ್ನ ಹೇಳ್ತೀನಿ. ಹಾಗೆ ತಿಂದ್ರೂ ಅಷ್ಟು ರುಚಿ. ನೀನು ಎದ್ರ ಜೊತೆನೂ ಬೇಡ, ಹಾಗೆ ಮಕ್ಕಳು ಬಟ್ಲೆಲ್ಲ ಹಾಕಿಸ್ಕೊಂಡು ತಿಂತಾರೆ, ಆಟ ಆಡ್ಕೊಂತ ತಿನ್. ಹೌದು, ಆಟ ಆಡ್ಕೊಂತಾನೆ ತಿಂದ್ಬಿಡ್ತಾರೆ. ವಾ, ನೀವು ಹೇಳ್ದಾಗೆ ಹಾಗೆ ತಿನ್ನೋದಕ್ಕೆ ಇಷ್ಟು ರುಚಿಯಾಗಿದೆ. ಒಂದು ಸ್ವಲ್ಪ ಬಾಯಲ್ಲಿ ಇಟ್ಕೊಳ್ತಿದ್ದ ಹಾಗೇನೆ ಸ್ವಲ್ಪ ಬೆಲ್ಲದ ಅಂಶ ಸಿಹಿಯಾಗಿರೋದು ಗೊತ್ತಾಯ್ತು. ಮತ್ತೆ ಅಚ್ಚು ಖಾರದ ಪುಡಿ ಖಾರವಾಗಿ ಚೆನ್ನಾಗಿದೆ. ಮತ್ತೆ ನಾಟಿ ಬೆಳ್ಳುಳ್ಳಿ ಅಮ್ಮ, ಅದೇ ಗೇಮ್ ಚೇಂಜರ್. ನಾಟಿ ಬೆಳ್ಳುಳ್ಳಿ ಮತ್ತೆ ಶೇಂಗಾ ಎಣ್ಣೆನೆ ಬಳಸಿರೋದು ಆ ಶೇಂಗಾದ ಫ್ಲೇವರ್ನ ಹೆಚ್ಚಿಸ್ತಾ ಇದೆ. ಮತ್ತೆ ಶೇಂಗಾ ಪರ್ಫೆಕ್ಟ್ ಹದಕ್ಕೆ ನೀವು ಹುರ್ಕೊಂಡಿದ್ದೀರಾ. ಶೇಂಗಾದ ರುಚಿನೇ ರುಚಿ ಬಿಡ್ರಿ. ಭಾಳ ಚೆನ್ನಾಗೈತಮ್ಮ ಇದು. ಶೇಂಗಾ ಹುರಿಯೋದ್ರಲ್ಲಿನೂ ಇರುತ್ತೆ. ತಿಂತ ಸಣ್ಣ ಸಣ್ಣ ಶೇಂಗಾದ ತುಣುಕುಗಳು ಹಲ್ಲಿಗೆ ಸಿಕ್ಕು ನುರಿಬೇಕು. ಅಷ್ಟರಲ್ಲಿ ನಾಲ್ಗೆ ಮೇಲೆ ಒಂದು ಅದ್ಭುತವಾದಂತಹ ರುಚಿ ಸೃಷ್ಟಿ ಆಗ್ಬಿಟ್ಟಿರುತ್ತೆ. ಎಲ್ಲವೂ ಬೆರೆತು ಸೂಪರ್ ರೀ, ಅದ್ಭುತ. ಇದಿರಲೇಬೇಕು. ಮತ್ತೆ ಇದರ ಆರೋಗ್ಯಕರ ಅಂಶಗಳ ಬಗ್ಗೆ ಅಂತಂದ್ರೆ, ಶೇಂಗಾ ಕಬ್ಬಿಣಾಂಶವನ್ನ ಹೊಂದಿರುತ್ತೆ. ಸಾಕಷ್ಟು ರೀತಿಯಲ್ಲಿ ಇದು ಆರೋಗ್ಯಕ್ಕೆ ಪೂರಕವಾದದ್ದು. ಶೇಂಗಾ ಎಣ್ಣೆನೂ ಒಳ್ಳೆಯದು. ಮತ್ತೆ ಬೆಳ್ಳುಳ್ಳಿ ಕೂದಲು ಬೆಳವಣಿಗೆ ಬಹಳ ಒಳ್ಳೆಯದು. ಶೇಂಗಾ ಚೆನ್ನಾಗಿ ತಿಂದ್ರೆ ಕೂದಲು ಬೆಳವಣಿಗೆ ಚೆನ್ನಾಗುತ್ತೆ. ಹೀಗೆ ಒಂದೆರಡು ಅಂತಲ್ಲ. ಮತ್ತೆ ಈ ಚಟ್ನಿ ಪುಡಿಗಳ ಬಳಕೆ ಇರಬೇಕು. ಸುಮ್ಮನೆ ಹಂಗೆ ಅನ್ನ ಸಾಂಬಾರು ಎಲ್ಲ ಬರೀ ಹಂಗೆ ತಿನ್ಬಾರ್ದು. ಈ ರೀತಿಯ ಚಟ್ನಿ ಪುಡಿಗಳು ಇರಲೇಬೇಕು ಜೊತೆಗೆ. ಅವಾಗಲೇ ಊಟ ಪರಿಪೂರ್ಣತೆಯನ್ನ ಪಡ್ಕೊಳ್ಳೋದು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ, ಎಷ್ಟು ಸರಳವಾಗಿ ಅಮ್ಮ ಈ ಒಂದು ಸಂಚಿಕೆಯಲ್ಲಿ
ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹಿಂಡಿಯನ್ನು ಮಾಡಿ ತೋರಿಸಿದ್ರು ಅಂತ. ನೀವು ಕೂಡ ಒಮ್ಮೆ ಇದನ್ನು ಮಾಡಿಕೊಂಡು ತಿಂದು ನೋಡಿ, ಇದ್ರ ಫ್ಯಾನ್ ಆಗಿಬಿಡ್ತೀರಾ ಖಂಡಿತವಾಗ್ಲೂ. ಇಷ್ಟ ಆದರೆ ಮೆಸೇಜ್ಗಳ ಮೂಲಕ ಯಾವ ರೀತಿ ಬಂತು ಅಂತ ನಮಗೆ ತಿಳಿಸೋದನ್ನು ಮರಿಬೇಡಿ. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿಯ ಪಾರಂಪರಿಕ ಶೈಲಿಯ ಅತ್ಯದ್ಭುತವಾದಂತಹ ಖಾದ್ಯಗಳನ್ನು ನಿರಂತರವಾಗಿ ನಾವು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮುಖೇನ ಪರಿಚಯಿಸ್ತಾ ಹೋಗ್ತೇವೆ. ತಾವು ದಯವಿಟ್ಟು ಇನ್ನೂ ಕೂಡ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನಿರಂತರವಾಗಿ ನೋಡ್ತಾ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.